ನನಗೂ ವಿಷಯ ಗೊತ್ತಾಯಿತು. ಏನ್ರಿ ಇದೆಲ್ಲ ಮಿಸ್ಟರ್ ತಾಂಡವ್? ಏನೂ ಇಲ್ಲ ಸರ್, ಇವನು ಬಾಯಿಗೆ ಬಂದಾಗೆಲ್ಲ ಏನೇನೋ ಸುಮ್ಮನೆ ಹೇಳ್ತಾ ಇದ್ದಾನೆ. ಖಂಡಿತ ಇಲ್ಲ ಸರ್. ಹಳೆ ಫೈಲೆಲ್ಲ ಓಪನ್ ಮಾಡಿಸಿ ಜನಗಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಎಲ್ಲರನ್ನು ಸಾಯ್ತೀನಿ ಅಂತ ಡಿ ಸಿ ಮೇಡಮ್ ಆತ್ಮನೇ ಹೇಳ್ತು. ರೀ ಅದ್ಯಾಕ್ರಿ ಸತ್ತಿರೋ ಸ್ನೇಹ ಬಂದು ಮಾತಾಡೋಕೆ ಸಾಧ್ಯ? ದೆವ್ವ ಮಾತಾಡುತ್ತೆ ಸರ್. ಆ ಧ್ವನಿ ಸ್ನೇಹ ಮೇಡಮ್ದೆ ನನಗೆ ಚೆನ್ನಾಗಿ ಗೊತ್ತು. ಸರ್, ಇವನ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ, ನಡ್ರಿ ಒಳಗೋಣ. ಏನಪ್ಪ ಏನೇನೋ ಮಾತಾಡ್ಕತ್ತವ್ರೆ? ಅಕ್ಕ ಏನಾಯ್ತು? ನಿಮ್ಮ ತಂಗಿ ಆತ್ಮವಾಗಿ ಬಂದು ಮಾಡ್ತಾ ಇರೋ ಅನ್ಯಾಯನ ತಡಿತೀನಿ ಅಂತ ಹೇಳ್ತಾವಳವ. ಅಕ್ಕ ಸುಮ್ಕೆ ತಮಾಷೆ ಮಾಡಬೇಡ. ತಮಾಷೆ ಅಲ್ಲ ಕಣಪ್ಪ, ಡಿ ಸಿ ಮೇಡಮ್ ಆತ್ಮ ನೋಡೆ P1ಗೆ ಈ ಗತಿ ಬಂದಿರೋದು. ಏನು ಮಗಳೇ, ನಿಜವಾಗ್ಲೂ ಡಿ ಸಿ ಮೇಡಮ್ಮು ಆತ್ಮಾಗಿ ಬಂದವರ? ಅದೇ ನನಗೂ ಅರ್ಥ ಆಯ್ತಿಲ್ಲ ಅಪ್ಪಯ್ಯ. ಇದೇನಕ್ಕ, ನಾವೇನೋ ಒಂದು ಸಮಸ್ಯೆ ಅಂತ ಕಂಪ್ಲೇಂಟ್ ಕಾಪಿ ತೊಗೊಂಬಂದ್ರೆ ಇಲ್ಲಿ ನೋಡಿದ್ರೆ ಬೇರೆ ಏನೇನೋ ನಡೀತಿದೆ. ಏನು ಸಮಸ್ಯೆ ಆಗುತ್ತೋ ಏನೋ. ಭ್ರಷ್ಟ ಪೊಲೀಸ್ ಅಧಿಕಾರಿ ತಾಂಡವನ್ನ ಕೆಲಸದಿಂದ ತೆಗಿಲಿಲ್ಲ ಅಂತ ಹೇಳಿದ್ರೆ ಈ ಡಿ ಸಿ ಸ್ನೇಹ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಏನ್ರಿ ತಾಂಡವ್ ಇದು? ಸರ್, ದೆವ್ವ ಯಾವತ್ತವ್ರು ಪತ್ರ ಬರೆಯುತ್ತಾ ಸರ್? ಇದು ಯಾರೋ ಇಲ್ಲಿರೋರೇ ಮಾಡಿದ ಕೆಲಸ ಇರಬೇಕು. ಇದೇನು ಅಂತ ನಾನು ವಿಚಾರಿಸ್ತೀನಿ ಬಿಡಿ ಸರ್. ಓ, ಇಷ್ಟೆಲ್ಲ ಆಗೈತೆ ಅಂತಂದ್ಮೇಕೆ ದಿಟ್ಟವಾಗ್ಲೂ ಸ್ನೇಹ ಆತ್ಮನೇ ಕೆಲಸ ಮಾಡಿರಬೇಕು. ಇದ್ರೂ ಇರ್ಬೋದು ಕಲ. ನಮ್ಮ ಸ್ನೇಹವ ನ್ಯಾಯ ನೀತಿ ಅಂತ ಬದುಕ್ತೋಳು. ಇವ್ರು ಮಾಡ್ತಾರೋ ಅನ್ಯಾಯ ನೋಡಿ ಸಹಿಸಕ್ಕಾಗದೆ ದೆವ್ವಾಗಿ ಬಂದಿರ್ತಾರೆ. ಸರ್, ಟೇಬಲ್ ಮೇಲೆ ಡಿ ಸಿ ಸ್ನೇಹ ಅಂತ ನೇಮಿಂಗ್ ಬೋರ್ಡ್ ಇರೋದು ನೋಡಿದ್ರೆ ಇದೆಲ್ಲ ಅದೆವತ್ತು ಕೆಲಸನೇ ಅನಿಸ್ತಿದೆ ಸರ್. ಶಟಪ್ ನಾನ್ ಸರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್, ನಾನು ನೋಡ್ಕೋತೀನಿ. ನಡ್ರೆ. ಇದೆಯೋ ಹಿಂಗೆ ಹೇಳ್ತಿದ್ಯಾ? ಇದನ್ನೆಲ್ಲ ನಾನು ನಂಬಕ್ಕೆ ಆಯ್ತಾ ಇಲ್ಲ ಬಿಡು. ಸತ್ತ ಮ್ಯಾಕು ಕರ್ತವ್ಯ ನಿಷ್ಠೆ ಇಟ್ಕೊಂಡು ಡಿ ಸಿ ಆಫೀಸಿಗೆ ಬಂದವಳೆ ಅಂದರೆ ಇದೆಲ್ಲ ಯಾಕೋ ದಿಟ್ಟ ಇದ್ರೂ ಇರ್ಬೋದು ಅನಿಸ್ತೈತೆ. ಊರ್ನಾಗ ನಡೀತಿರೋ ಅನ್ಯಾಯ ಯಾವುದೋ ಸ್ನೇಹಂಗೆ ಇಷ್ಟ ಆಗಲಿಲ್ಲ ಕಣವ. ಅದಕ್ಕೆ ಅದನ್ನೆಲ್ಲ ಮಟ್ಟ ಹಾಕಕ್ಕೆ ಅಂತಾನೆ ವಾಪಸ್ ಬಂದವಳೆ. ಈ ಹೆಂಗೋ ಒಟ್ಟಿನಲ್ಲಿ ಅವಳಿಂದಾದರೂ ಊರಿನಾಗೆ ಲಂಚ ತಿನ್ನೋರಿಗೆ ಬುದ್ಧಿ ಬಂದರೆ ಸಾಕು. ಊರಾಗಿನ ಹೆಣ್ಣೈಕ್ಳೆಲ್ಲ ಬಂದು ಇದೇ ವಿಷಯ ಹೇಳ್ತಾವ್ರಿ. ಇದು ಏನಿದು? ನಂಗೆ ಏನು ತಿಳಿತಿಲ್ಲ ಕಣಪ್ಪ. ಇದು ಇದ್ರಲ್ಲಿ ಹೇಳೋದೇನೂ ಇಲ್ಲ, ಎಲ್ಲರೂ ಹೇಳ್ತಿದ್ದಾರೆ ಅಂದ್ರೆ ಇದನ್ನ ನಾವು ನಂಬಲೇಬೇಕು. ನನ್ಗಂತೂ ಡಿ ಸಿ ಆಫೀಸಲ್ಲಿ ಆಗಿರೋದನ್ನ ನೋಡಿ ಕೇಳಿ ಒಂದು ಕ್ಷಣ ಎದೆ ಜೆಲ್ ಅನ್ಬಿಡ್ತು ಅತ್ತೆ. ಮತ್ತಿಂತನ್ನೆಲ್ಲ ಕೇಳಿದ್ರೆ ಹಿಂಗೆ ಆಗೋದು. ಇಲ್ಲಿ ನೋಡ, ಮತ್ತದು ನೋಡಕ್ ಹೋಯ್ತೀವಿ ಅಂತ ಅಲ್ಲಿ ಹೋಗ್ಬಿಟ್ಟಿರ. ಖಂಡಿತ ನಾನೇ ಹೋಗಿ ಅದೇನಿಸ್ತೆ ಅಂತ ನೋಡ್ತೀನಿ. ಸಾಕು ಸುಮ್ಕಿರ್ಲ. ಬೆಂಕಿ ಇಲ್ಲದೆ ಹೊಗೆ ಆಡಕ್ಕಿಲ್ಲ ಅನ್ನೋದು ದಿಟ. ಆದ್ರೆ ಈ ಇಸಿಯ ದಿಟನ ಸುಳ್ಳ ಅನ್ನೋದು ಕಾಲ ಕಳ್ದಂಗೆ ನಮಗೆ ಗೊತ್ತಾಯ್ತೈತೆ. ಅಲ್ಲಿವರೆಗೂ ಕಾದು ನೋಡುಮ. ಸರಿ, ಮೆಸ್ನಾಗೆ ಶಾನ ಕೆಲಸ ಅದೇ, ನಡಿ ಹೋಗುಮ. ಸಣ್ಣ ನಂಗೆ ಹೊಸಿ ಶುಂಠಿ ಕಷಾಯ ಮಾಡ್ಕೊಡ್ಬಾ, ತೊಂಡತ್ತದೆ. ರೀ, ರಾತ್ರಿಗೆ ಯಾವುದೋ ಪತ್ರ ಕೇಳ್ತಿದ್ರಲ್ಲ, ಬರ್ತೀನಿ ನಡೀರಿ. ಬಸ್ಸು ಬನ್ನಿ, ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ.
ಸ್ನೇಹ ದೆವ್ವಾಗವಳಂತೆ. ಮುಸ್ರೆ ಆಫೀಸರು ದೆವ್ವ ಆಗವಳ? ಅವಳು ಇನ್ನೂ ಸತ್ತೇ ಇಲ್ವಲ್ಲ ನಂಜಮ್ಮ? ಲೇ ಮೂದೇವಿ, ನಾನು ಹೇಳ್ತಿರೋದು ಆ ಗಂಗಾಧರಪ್ಪನ ಮಗಳು ಸ್ನೇಹ ಅಲ್ಲ ಕಣೆ, DC ಸ್ನೇಹ. ಆ DC ಸ್ನೇಹ ಆತ್ಮ ಆಗಿ ಬಂದು ಅನ್ಯಾಯ ಮಾಡಿದವ್ರನ್ನೆಲ್ಲ ಮಟ್ಟ ಹಾಕ್ತೀನಿ ಅಂತವಳಂತೆ. ಮೊದಲು ಆ DC ಆಫೀಸ್ಗೆ ನುಗ್ಗವಳಂತೆ. ಸರಿ ಹೋಯ್ತು, ಯಾರೋ ಸಂದಾಗಿ ರೀಲ್ ಬಿಟ್ಟವ್ರೆ, ನೀನು ಸುತ್ಕೊಂಡಿದ್ಯಾ? ಲೇ ನಿನ್ ಬಾಯಿ ಮನಕ ಇಲ್ಲ ಕಣೆ, ದಿಟ್ಟವಾಗ್ಲು ದೆವ್ವಾಗವಳೆ. ಊರ್ನಾಗೆಲ್ಲ ಇದೇ ಸುದ್ದಿ. ಅಲ್ಲೇ ರಾಜಿ, ನಂಗೆ ಯಾಕೋ ಸಾನೆ ದಿಗ್ಲಾಗ್ತದೆ ಕಣೆ. ಆ ದೆವ್ವ ನಮ್ಮ ಯಾಕೋ ಸೇರ್ಸಿಸ್ಕೊಂಡ್ರೆ ಏನೇ ಮಾಡೋದು? ಅಯ್ಯೋ, ಯಾಕೆ ಎದ್ರಕೊಂಡು ಸಾಯ್ತ್ಯಾ? ನಿನ್ನ ಹೆಸರು ನಂಜಮ್ಮ ಅಲ್ಲ ಅಂಜಮ್ಮ ಅಂತ ಇಡ್ಬೇಕಾಗಿತ್ತು. ಈಗ ಇದು ಮುಖ್ಯವಾ? ಇಲ್ಲೇ ರಾಜಿ, ಮೊದಲು ಆ ದೆವ್ವದಿಂದ ಹೆಂಗೆ ಪಾರಾಗಬೇಕು ಅಂತ ಯೋಚನೆ ಮಾಡೆ. ಒಂದು ಕೆಲಸ ಮಾಡುವ ಬಾರೆ, ಈಗಲೇ ಹೋಗಿ ಅವಳ ಸಮಾಧಿ ಮುಂದೆ ಇನ್ ಮ್ಯಾಕಿಂತ ಕೆಟ್ಟ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಅಂತ ಕೇಳ್ಕೊಡುಮ್ಮ. ಸ್ವಲ್ಪ ಬಾಯಿ ಮುಚ್ಕೊಂಡಿರು ನಂಜಮ್ಮ. ಈ ದೆವ್ವ ಗಿವ್ವ ಎಲ್ಲ ಸುಳ್ಳು, ನಾನು ನಂಬಕ್ಕಿಲ್ಲ ಅದನ್ನ. ಹಿಂದೆ ಒಂದ್ಕಿತ್ತ ಸಹನ ಇದೇ ತರ ದೆವ್ವ ದ್ವೇಷ ಹಾಕೊಂಡು ನನ್ನನ್ನು ಎದುರಿಸಿದ್ಲು. ಇವಾಗ್ಲೂ ಅವಳೆ ಎಲ್ಲ ಮಾಡ್ತಿರೋದು. ಈ ದೆವ್ವ ಗಿವ್ವ ಎಲ್ಲ ಯೋನೂ ಇಲ್ಲ. ಹಂಗಂದೀಯ? ಈ ಊರಿಗಿರೋದು ಒಂದೇ ದೆವ್ವ, ಅದು ನಾನು. ಅದು ದಿಟ್ವೆ, ಹೆಂಗೋ ಏನು, ಹೊಸಿ ಹುಷಾರಾಗಿರು. ನಾನು ಹೋಯ್ತಾ ಮುನೇಶ್ವರನ ಗುಡಿಗೆ ಹೋಗಿ ಒಂದು ಯಂತ್ರ ಕಟ್ಟಿಸ್ಕೊಂಡು ಹೋಯ್ತೀನಿ. ನೀನು ಬಂದೀಯಾ? ಓಲಿ ಬಿಡು, ಅದಕ್ಕೆ ಯಾಕಂಗೆ ನೋಡಿಯಾ? ದೆವ್ವಕ್ಕೆ ಯಾಕೆ ಯಂತ್ರ ಚಿಂತೆ? ಹೋಯ್ತಾ ನಾನು ಒಬ್ಳೆ ಯಂತ್ರ ಕಟ್ಟಿಸ್ಕೊಂಡು ಹೋಗ್ತೀನಿ.